ವೀಕ್ಷಕರ ನಮಸ್ಕಾರ. ಇವತ್ತು ಒಂದು ಹೊಸ ವಿಷಯದೊಂದಿಗೆ ಬರುವ ಅಂದ್ಕೊಂಡಿದ್ದೆ. ಆದರೆ ವಿಷಯಗಳು ಹೊಸದಾದ್ರೂ ಕೂಡ ಅಂಶಗಳು ಹಳೆವಿರ್ತದೆ. ಒಂದು ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಆಗಿರುವಂಥ PUC ರಿಸಲ್ಟಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗದಂಥದ್ದು PUC ಪಾಠ ಮಾಡುವಂಥ ಉಪನ್ಯಾಸಕರು ಏನು ಮಾಡ್ತಿದ್ದಾರೆ. ಒಂದು, ಪಾಠವನ್ನು ಕೇಳುವಂಥ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಲ್ಲಿ ಯಾಕೆ ಮುಂದಾಗ್ತಿದ್ದಾರೆ. ಎರಡು, ಸಾಕಷ್ಟು ರೀತಿಯ ಕೈತುಂಬ ದುಡ್ಡನ್ನು ತೆಗೆದುಕೊಂಡು ಪೋಷಕರು ಕಾಲೇಜನ್ನು ಹುಡುಕಿಕೊಂಡು ಹೋಗಿ ಆ ಕಾಲೇಜಿಗೆ ಕೊಟ್ಟು ಬರ್ತಾರಲ್ಲ, ಪೋಷಕರ ಮನಸ್ಥಿತಿ ಹೇಗಿದೆ ಅಂತ. ಮೂರು, ಇನ್ನೊಂದು, ಎಲ್ಲ ಅಂಶಗಳು ಕೂಡ ಗೊತ್ತಿದ್ರು ಕೂಡ ಸರ್ಕಾರ, ವಿಶೇಷವಾಗಿ ಶಿಕ್ಷಣ ಇಲಾಖೆ, ಅದರಲ್ಲೂ ಕೂಡ ಉನ್ನತ ಶಿಕ್ಷಣ ಇಲಾಖೆಯ ಒಂದು ತಂಡ ಏನು ಕೆಲಸ ಮಾಡ್ತಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಮತ್ತೊಂದು. ಅಷ್ಟೆಲ್ಲ ಪ್ರಮುಖವಾಗಿ ಪಠ್ಯಕ್ರಮವನ್ನು ರಚನೆ ಮಾಡುವಂಥ ತಂಡ ಏನು ಕೆಲಸ ಮಾಡ್ತಿದೆ ಅಂತ. ಇಡೀ ಈ ಓವರ್ ವಿಷಯ ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದ ಸಂಪೂರ್ಣ ಕುಸಿತಕ್ಕೆ ಒಳಗಾಗ್ತಿರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಶಿಕ್ಷಕರು ಮತ್ತು ಉಪನ್ಯಾಸಕರು ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕಂದರೆ ಯಾವುದೇ ಶಾಲೆಗಳನ್ನು ಪೋಷಕರು ಐಡೆಂಟಿಫಿಕೇಶನ್ ಮಾಡುವಂಥದ್ದು ಶಾಲೆಯ ಬಿಲ್ಡಿಂಗ್ ನೋಡಿ ಅಲ್ಲ, ಆ ಶಾಲೆಯ ಒಳಗಿರುವಂಥ ಶಿಕ್ಷಕರ ಶಕ್ತಿ ಮತ್ತು ಶಿಕ್ಷಕರೊಳಗಿರುವ ಪಠ್ಯದ ರುಚಿಯನ್ನು ನೋಡಿ. ಹಾಗಾಗಿ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2-3 ವರ್ಷಗಳು ನೋಡ್ತಾ ಹೋದರೆ ಶಿಕ್ಷಣದ ಅಂತ ಸಂಪೂರ್ಣ ಕುಸಿದಿರೋಂಥದ್ದು. ಅಷ್ಟೇ ಅಲ್ಲ, SSLCಯಲ್ಲಿ ಕಳೆದ 2-3 ವರ್ಷಗಳಲ್ಲಿ ಟಾಪರ್ ಬಂದಿತ್ತು. ಅಂದರೆ ಕರ್ನಾಟಕಕ್ಕೆ ನಂಬರ್ 1 SSLCಯಲ್ಲಿ. ಅದನ್ನು ಫಾಲೋ ಮಾಡಿದಂಥ PUCಲಿ ಕೂಡ 2nd, 3rd, 4th ಬಂದಿತ್ತು, ಮೇಲಿಂದ ಅಲ್ಲ, ಕೆಳಭಾಗದಿಂದ. ಹಾಗಾಗಿ ಈ ಬಾರಿನೂ ಕೂಡ ಚಿತ್ರದುರ್ಗ, ದಾವಣಗೆರೆ ಕೆಳಭಾಗದಿಂದ ಅಂಕಿಯನ್ನು ತೆಗೆದುಕೊಂಡವರ ಟಾಪಲ್ಲಿ ಸಿಗ್ತವೆ. ಶೈಕ್ಷಣಿಕ ಕ್ಷೇತ್ರ ಅಂತ ಹೆಸರು ಪಡೆದಿರುವಂಥ ದಾವಣಗೆರೆಗೆ ಹುಡುಕಿಕೊಂಡು ಹೋಗಿ ತಮ್ಮ ಮಕ್ಕಳನ್ನು ಸೇರಿಸುವಂಥ ಪೋಷಕರಿಗೆ ಒಂದು ಸ್ಪಷ್ಟವಾದ ನಿದರ್ಶನ ಒಂದು ಕಡೆ. ಆದರೆ ಮತ್ತೊಂದು ಕಡೆ PUC ಫಲಿತಾಂಶ ಬಂದ ಕೂಡಲೇ ಚಿತ್ರದುರ್ಗ ಜಿಲ್ಲೆಯ ಹೊಳೆಗೆ ತಾಲೂಕಿನ ಕುಡನೀರು ಕಟ್ಟೆಯ ಒಬ್ಬ ವಿದ್ಯಾರ್ಥಿನಿ, ದಾವಣಗೆರೆ ವಿದ್ಯಾರ್ಥಿನಿ 2 ವಿಷಯಗಳಲ್ಲಿ ಫೇಲ್ ಆದರೂ ಅನ್ನೋ ಕಾರಣಕ್ಕೆ ಅವಳು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಶೈಕ್ಷಣಿಕ ಮತ್ತು ಆರೋಗ್ಯದ ವ್ಯವಸ್ಥೆಗಳನ್ನು ನಾವು ನೋಡ್ತಾ ಹೋದರೆ ಸರ್ಕಾರ ಮಕ್ಕಳಿಗೆ ಯಾವ ರೀತಿ ಶಕ್ತಿಯನ್ನು ಕೊಡ್ತದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದೇನೇ ಆಗಲಿ, ಪೋಷಕರಿಗೆ ವಿದ್ಯಾರ್ಥಿಗಳ ಮೇಲೆ ಆಸಕ್ತಿ ಇದೆಯೋ ಗೊತ್ತಿಲ್ಲ, ಶಿಕ್ಷಕರಿಗಂತೂ ಇರಲೇಬೇಕು. ಆದರೆ ಶಿಕ್ಷಕರು ಮತ್ತು ಉಪನ್ಯಾಸಕರು ಏನು ಮಾಡ್ತಾರೆ ಇವತ್ತು ನಿಮಗೆ ಗೊತ್ತಾ? ಗೊತ್ತಿರಲಿಕ್ಕಿಲ್ಲ. ಪಾಠ ಮಾಡುವಂಥ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ವೇತನ ತೆಗೆದುಕೊಳ್ಳುವಂಥ ಶಿಕ್ಷಕರು ಆ ವೇತನವನ್ನು ಬಿಡ್ಸಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದ್ಭುತವಾದಂಥ ಬಿಸ್ನೆಸ್ ಬಂದಾಗಳಿದ್ದಾರೆ. ಒಂದು ರಿಯಲ್ ಎಸ್ಟೇಟ್ ಇರ್ಬೋದು, ಅದ್ಭುತವಾದಂಥ ಬಡ್ಡಿ ವ್ಯವಹಾರ ಇರ್ಬೋದು, ಇನ್ನೂ ಅದ್ಭುತವಾಗಿ ಚೆನ್ನಾಗಿ ಕೆಲಸ ಮಾಡುವಂಥ ತೋಟಗಳನ್ನು ನಿರ್ಮಾಣ ಮಾಡಿಕೊಂಡಿರ್ಬೋದು. ತುಂಬ ಜನ ಬಿಸ್ನೆಸ್ ಮಂದಿಗಳಾಗಲಿ, ಅಂದರೆ ಕಣ್ಣಿ ಕಾಣುವಂಥದ್ದು ಫ್ಲೆಕ್ಸ್ ಅಂಗಡಿ ಇಟ್ಕೊಂಡಿರ್ಬೋದು, ಅಥವಾ ಬೇರೆ ಬೇರೆ ಅಂಗಡಿಗಳನ್ನು, ಸಿಮೆಂಟು ಬ್ರಿಕ್ಸ್ಗಳನ್ನು ವ್ಯಾಪಾರ ಮಾಡುವಂಥದ್ದು. ಈ ಥರ ಅತ್ಯಂತ ವ್ಯವಸ್ಥಿತವಾಗಿ ವ್ಯವಹಾರಗಳಲ್ಲಿ ತೊಡಗಿರುವಂಥ ಉಪನ್ಯಾಸಕರಿಂದ ಯಾವ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗುತ್ತೆ ಅಂತ. ಹಾಗಾಗಿ ನಮ್ಮ ಕಳಕಳಿ ಏನಂತಂದರೆ, ಸರ್ಕಾರ ಉಪನ್ಯಾಸಕರು, ಶಿಕ್ಷಕರು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡೋದು ಮತ್ತು ಪರೀಕ್ಷೆಯಲ್ಲಿ ಕೂರಿಸೋದು ಎಷ್ಟು ಮುಖ್ಯನೋ, ಪ್ರತಿ ವರ್ಷವೂ ಕೂಡ ಆಯಾ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಮರುಮೌಲ್ಯಮಾಪನ, ಅಂದರೆ ಒಂದು ಸ್ವಯಂ ಮೌಲ್ಯಮಾಪನ ಕೂಡ ತುಂಬ ಅಗತ್ಯ ಇದೆ. TCH, D.Ed, B.Ed ಮತ್ತು SLET, NET, PhD ಮಾಡಿಕೊಂಡು ಬರುವಂಥ ಉಪನ್ಯಾಸಕರು ಆ ಹಂತವನ್ನು ದಾಟಿ ಪರೀಕ್ಷೆಗೆ ಬಂದ ಸಂದರ್ಭಗಳಲ್ಲಿ, ಅಂದರೆ ಪರೀಕ್ಷೆ ದಾಟಿ ಬಂದ ಸಂದರ್ಭಗಳಲ್ಲಿ ಉಪನ್ಯಾಸಕರ ವೃತ್ತಿಗೆ ಬಂದ ಕೂಡಲೇ ಅಧ್ಯಯನದಿಂದ ತುಂಬ ದೂರ ಹೋಗುವಂಥದ್ದು. ಹಾಗಾಗಿ ಈ ಶಿಕ್ಷಣ ವ್ಯವಸ್ಥೆಗೆ ಕಡಿವಾಣ ಹಾಕಲೇಬೇಕು. ಒಂದು ಕಡೆ ಬೇರೆಯವ್ರು ಬೈತಿರ್ತಾರೆ, ಅಂದರೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ಲ ಅಂತ. ಬಿಟ್ಬಿಡ್ರಿ, ಕೆಟ್ಟ ವ್ಯವಸ್ಥೆ ಇದು, ದೊಡ್ಡ ರಾಜಕೀಯ ಅಲ್ಲ. ಆರಂಭದಲ್ಲಿ ಬಂದಂಥ ರಾಜಕೀಯ ವ್ಯವಸ್ಥೆಗಳಲ್ಲಿ ಸದನದಲ್ಲಿ ಬರುವಂಥ ಪ್ರತಿಯೊಬ್ಬ ಮಂತ್ರಿ ಕೂಡ ಅಲ್ಲಿ BA, LLB ಅಂತ ಇತ್ತು, ಅಂದರೆ ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿ ಇದ್ದಿದ್ರು. ಇವತ್ತು 8, 10, 12ನೇ ಕ್ಲಾಸ್ ಪಾಸ್ ಆಗಿರಲ್ಲ, ಫೇಲ್ ಆಗಿರಲಿ, ಅವನು ಕೂಡ ರಾಜಕೀಯಕ್ಕೆ ಬರ್ಬೋದು. ಇದು ರಾಜಕೀಯದ ಕೆಟ್ಟ ವ್ಯವಸ್ಥೆ. ಆ ಸಂವಿಧಾನ ಬದಲಾವಣೆ ಮಾಡಲಿ, ಅದು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆದರೆ ಶಿಕ್ಷಣ ಅಂತ ಬಂದಾಗ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಮತ್ತು ಮೇಲಿರುವಂಥ DDPಗಳು ಉತ್ತಮವಾದಂಥ ದರ್ಜೆ ಕ್ವಾಲಿಟಿಗಳನ್ನು ಬೆಳೆಸ್ಕೋಬೇಕು. ಹಾಗಾಗಿ ಯಾಕೆ ಉತ್ತರ ಕನ್ನಡದಲ್ಲಿ ಇದಿರ್ಬೋದು, ಏನೋ ಉಡುಪಿ ಇರ್ಬೋದು, ವಿಶೇಷ ಮಂಗಳೂರು ಉತ್ತಮ ಮಟ್ಟದ ಸ್ಕೋರ್ ತಗೋತಾರೆ ಅಂತಂದರೆ ಅವ್ರ ಶ್ರಮ ಇರುತ್ತೆ. ಹಾಗಾಗಿ ಅದೇನೇ ಆಗಲಿ, ಚಿತ್ರದುರ್ಗ ಮತ್ತು ದಾವಣಗೆರೆಯ ಈ ಶೈಕ್ಷಣಿಕ ಕುಸಿತಕ್ಕೆ ಯಾರು ಕಾರಣ, ಮಕ್ಕಳ ಆತ್ಮಹತ್ಯೆಗೆ ಯಾರು ಕಾರಣ ಅನ್ನೋದು ಯಕ್ಷ ಪ್ರಶ್ನೆ. ಈ ಪ್ರಶ್ನೆಗೆ ಮತ್ತೊಮ್ಮೆ ಉತ್ತರ ಕೊಡೋಣ. ನಮಸ್ಕಾರ, ನಾನು ಮಾಲತೇಶ್ ಅರಸ್.